ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವಾಗ ಲಕ್ನೌನಿಂದ ಬರ್ತಿರುವಂತಹ ಒಂದು ಸುದ್ದಿಯನ್ನು ಹೇಳ್ತೀನಿ. ಲಕ್ನೌ ವಿಶ್ವವಿದ್ಯಾಲಯದಿಂದ ಬರ್ತಿರುವಂತಹ ಸುದ್ದಿ. ಆ ಸುದ್ದಿ ಸಂಘ ಪರಿವಾರಕ್ಕೆ, ಸಂಘಿಗಳಿಗೆ, RSSಗೆ, BJPಗೆ ಹೊಟ್ಟೆ ಉರಿಸುವಂತಹ ಸುದ್ದಿ. ಆ ಥರ ನಡಿಲೇಬಾರ್ದು. ಅವರ ಪ್ರಕಾರ ಈ ದೇಶದಲ್ಲಿ ಆ ಥರದ್ದು ಎಲ್ಲೂ ನಡಿಬಾರ್ದು. ಅದು ನಡಿಲೇಬಾರ್ದು. ಅದು ನಡೆದ್ರೆ ಇವರ ಅಸ್ತಿತ್ವನೇ ಅಂತ್ಯ ಆಗೋಗುತ್ತೆ. ಅಂತಹದ್ದೊಂದು ಘಟನೆ. ಅದು ಏನು ಅಂದರೆ, ಮುಸ್ಲಿಂ ವಿದ್ಯಾರ್ಥಿಗಳು ನಮಾಜ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ರಕ್ಷಣೆ ಕೊಡುವ ಉದ್ದೇಶದಿಂದ ಹಿಂದೂ ವಿದ್ಯಾರ್ಥಿಗಳು ಮಾನವ ಸರಪಳಿಯ ಹಾಗೆ ಜೊತೆ ನಿಂತ್ಕೊಂಡು ಅವರು ನಮಾಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇರುವಂತಹ ಒಂದು ಘಟನೆ ಲಕ್ನೋ ವಿಶ್ವವಿದ್ಯಾಲಯದಲ್ಲಿ ನಡೆದಿದೆ. ಅದು ಸಹ ಪ್ರತಿಭಟನೆಗಳ ನಡುವೆ. ಸೊ ಏನಿದು ಘಟನೆ ಮತ್ತು ಇದರಲ್ಲಿ ಏನೆಲ್ಲ ಒಳಗೊಂಡಿದೆ, ಏನು ವಿಚಾರ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಲಕ್ನೋ ವಿಶ್ವವಿದ್ಯಾಲಯದ ಆವರಣದಲ್ಲಿ ಒಂದು ಕಟ್ಟಡ ಇದೆ, ಲಾಲ್ ಬಾರಾದಾರಿ ಮಸೀದಿ ಅನ್ನುವಂಥದ್ದು. 200 ವರ್ಷಗಳ ಇತಿಹಾಸ ಇರುವಂತಹ ಹಳೆಯದು. ಆಗಿನ ಕಾಲದಲ್ಲಿ 1800ರಲ್ಲಿ, ಕ್ರಿಸ್ತ ಶಕ 1800ರಲ್ಲಿ ನಾಸಿರುದ್ದೀನ್ ಹೈದರ್ ಅನ್ನುವಂಥವ್ರು ಕಟ್ಟಿಸಿದಂತಹ ಒಂದು ಮಸೀದಿ ಅದು. ಆ ಕಟ್ಟಡದಲ್ಲಿ ಮುಸ್ಲಿಮರು ನಿರಂತರವಾಗಿ ಹೋಗಿ ನಮಾಜ್ ಮಾಡ್ತಾ ಇದ್ದಾರೆ. ಲಕ್ನೋ ಯೂನಿವರ್ಸಿಟಿಯ ಮುಸ್ಲಿಂ ವಿದ್ಯಾರ್ಥಿಗಳು ಸಹ ಅಲ್ಲೇನೆ ನಮಾಜ್ ಮಾಡೋದು. ಆದರೆ ಮೊನ್ನೆ ಇದ್ದಕ್ಕಿದ್ದ ಹಾಗೆ ಆ ಕಟ್ಟಡಕ್ಕೆ ಬೀಗ ಹಾಕಿ ಬ್ಯಾರಿಕೇಡ್ಗಳನ್ನು ಹಾಕ್ಬಿಟ್ರು. BJP ಸರ್ಕಾರ ಇರೋದಲ್ವಾ, ಮುಸ್ಲಿಮರ ವಿಚಾರ ಅಲ್ವಾ, ಯಾರಿಗೂ ಏನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಬಯಸಿದ ಜಾಗಕ್ಕೆ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಮುಸ್ಲಿಮರ ಜಾಗ, ಮುಸ್ಲಿಮರಿಗೆ ಸಂಬಂಧಪಟ್ಟ ವಿಚಾರ. ಆದರೆ ಇಲ್ಲೂ ಹಾಗೆ ಮಾಡಿದ್ದು. ಆನಂತರ ನಮಾಜ್ಗೆ ಹೋದಾಗ್ಲಿ ಇವ್ರಿಗೆ ಗೊತ್ತಾಗಿದ್ದು, ಯಾಕೆ ಬ್ಯಾರಿಕೇಡ್ ಹಾಕ್ಬಿಟ್ಟವ್ರಲ್ಲ, ಬೀಗ ಹಾಕ್ಬಿಟ್ಟವ್ರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಏನು ಇದ್ದಕ್ಕಿದ್ದ ಹೀಗೆ ಮಾಡಿದ್ದೀರಾ? ಇಲ್ಲ, ಅದು ಶಿಥಿಲಗೊಂಡಿದೆ, ಅದರ ರಿಪೇರಿ, ದುರಸ್ತಿ ಕಾರ್ಯ ನಡೆಸಬೇಕಾಗಿದೆ. ಹಾಗಾಗಿ ಅದನ್ನು ಈಗ ನಾವು ಸೀಲ್ ಡೌನ್ ಮಾಡ್ತೀವಿ. ಅದು ದುರಸ್ತಿ ಆಗೋರಿಗೆ ಯಾರಿಗೂ ಪ್ರವೇಶ ಇಲ್ಲ. ಅವ್ರು ಕೇಳಿದ್ರೆ ಅಟ್ಲೀಸ್ಟ್ ನಮಗೊಂದು ಮಾತು ಹೇಳಬೇಕಲ್ವಾ? ಇದ್ದಕ್ಕಿದ್ದ ಹಾಗೆ ನೀವು ಬೀಗ ಹಾಕಿ ಬ್ಯಾರಿಕೇಡ್ಗಳನ್ನು ಹಾಕಿ ಯಾರು ಹೋಗೋ ಹಾಗಿಲ್ಲ ಅಂತ ಹೇಳಿಬಿಟ್ರೆ ಹೆಂಗಾಗತ್ತೆ ಅಂತ ಕೇಳಿದ್ರು. ಇಲ್ಲ, ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸ ಇದು, ಹಾಗಾಗಿ ಅವರ ಆದೇಶದ ಮೇರೆಗೆ ಅವರಿಗೆ ಬೇಕಾದ ರೀತಿಯಲ್ಲಿ ನಾವು ಸೀಲ್ ಮಾಡಿದ್ದೀವಿ, ಅವ್ರು ಕೆಲಸ ಮಾಡ್ಕೊಳ್ತಾರೆ ಅಂತ. ಸುರಕ್ಷಿತ ಕಟ್ಟಡದ ಪಟ್ಟಿಯಲ್ಲಿ ಬಂದ್ಬಿಟ್ಟಿದೆ ಇದು. ವಿದ್ಯಾರ್ಥಿಗಳಿಗೆ ಸಿಟ್ಟು ಬಂತು. ಬ್ಯಾರಿಕೇಡ್ಗಳೆಲ್ಲ ಕಿತ್ತು ಬಿಸಾಕಕ್ಕೆ ಶುರು ಮಾಡಿದ್ರು. ಯಾರಿಗೂ ಹೇಳದೆ ಕೇಳದೆ ನೀವು ಬಂದು ಬೀಗ ಹಾಕ್ತೀರಿ, ಅಲ್ಲಿ ನಮಾಜ್ ಮಾಡೋ ಹಾಗಿಲ್ಲ ಅಂತೀರಿ, ಏನಿದು, ನಾವು ಒಪ್ಪಲ್ಲ ಅಂತ ವಿದ್ಯಾರ್ಥಿಗಳು ಸಿಟ್ಟಿಗೆದ್ರು. ಅಷ್ಟೊತ್ತಿಗೆ ಪೊಲೀಸರು ಬಂದರು. ಪರಿಸ್ಥಿತಿನ ಒಂದು ರೀತಿ ಕಂಟ್ರೋಲ್ಗೆ, ನಿಯಂತ್ರಣಕ್ಕೆ ತರೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದ್ರು. ಅವ್ರಿಗೂ ವಿದ್ಯಾರ್ಥಿಗಳಿಗೂ ತಿಳಿ ಹೇಳಿದ್ರು, ಹಿಂಗಿದೆ ಕಟ್ಟಡ ಶಿಥಿಲಗೊಂಡಿದೆ, ಅದು ಬಿದ್ದೋಗೋ ಪರಿಸ್ಥಿತಿ ಬರ್ತಿದೆಯಂತೆ, ಹಾಗಾಗಿ ಅದನ್ನು ದುರಸ್ತಿ ಮಾಡ್ತಾರೆ, ಪುರಾತತ್ವ ಇಲಾಖೆಯವರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ, ಹಾಗೆ ಹೀಗೆ ಅಂತ ಮಾಡ್ತಿತ್ತು. ಬಟ್ ಸ್ಟೂಡೆಂಟ್ಸು ಅವ್ರದ್ದೇ ಆದಂತಹ ಆತಂಕ ಇತ್ತು. ಯಾಕಂದರೆ ಭಾರತದಲ್ಲಿ ಬಾಬ್ರಿ ಮಸೀದಿ ಕಣ್ಣು ಮುಂದೆನೇ ಇದೆ. ಬೇರೆ ಎಲ್ಲೆಲ್ಲಿ ಮಥುರಾ, ಕಾಶಿ ಇಂತಹ ಜಾಗಗಳಲ್ಲಿ ಮಸೀದಿಗಳ ವಿಚಾರವಾಗಿ ಸಂಘಿಗಳು, ಈ BJP ಏನೆಲ್ಲ ಕುತಂತ್ರಗಳು, ಷಡ್ಯಂತ್ರಗಳು ಮಾಡ್ತಾ ಇದೆ ಈಗ ಅನ್ನೋದು ಸಹ ಅವ್ರ ಕಣ್ಣು ಮುಂದೆ ಇರೋದ್ರಿಂದ ಇದ್ರ ಬಗ್ಗೆ ಅವ್ರಿಗೆ ಆತಂಕ ಇದೆ. ಅವರು ಪ್ರತಿಭಟನಾತ್ಮಕವಾಗಿ ಅಲ್ಲೇ ಇದ್ದಾರೆ. ಸೊ ಈ ಸನ್ನಿವೇಶದಲ್ಲಿ ಮಧ್ಯಾಹ್ನ ನಮಾಜ್ ಮಾಡೋ ಸಮಯ, ಮುಸ್ಲಿಂ ವಿದ್ಯಾರ್ಥಿಗಳು ನಮಾಜ್ಗೆ ಅಂತ ಅಲ್ಲೇ ಹೊರಗಡೆ, ಇವ್ರು ಕಟ್ಟಡದ ಒಳಗಡೆ ಅಂತ ಬಿಡ್ತಿಲ್ವಲ್ಲ, ಹೊರಗಡೆ ನಾವು ಮಾಡ್ಕೊಳ್ತೀವಿ ಅಂತ ಅಲ್ಲಿ ನಮಾಜ್ ಮಾಡ್ತಿರ್ಬೇಕಾದ್ರೆ ಅವರಿಗೆ ರಕ್ಷಣೆಯ ರೀತಿಯಲ್ಲಿ ಲಕ್ನೋ ಯೂನಿವರ್ಸಿಟಿಯ ಹಿಂದೂ ವಿದ್ಯಾರ್ಥಿಗಳು ಮಾನವರ ಸರಪಳಿ ನಿರ್ಮಿಸಿ ಅವ್ರಿಗೆ ಒಂದು ರೀತಿ ರಕ್ಷಣೆಯನ್ನು ಒದಗಿಸ್ಕೊಟ್ಟಿದ್ದಾರೆ. ನೀವು ನಮಾಜ್ ಮಾಡಿ, ನಾವಿದ್ದೀವಿ. ಇದು ಭ್ರಾತೃತ್ವ. ಸೊ ಈ ಭ್ರಾತೃತ್ವ ಅನ್ನುವಂತಹ ಒಂದು ಮಾತಿದೆಯಲ್ಲ, BJPಗೆ ಆಗಿ ಬರಲ್ಲ. ಅವ್ರಿಗೇನಿದ್ರು ಮುಸ್ಲಿಮರ ವಿರುದ್ಧ ದ್ವೇಷ ಕಾರಬೇಕು. ಸಂಘ ಪರಿವಾರಕ್ಕೆ ಆಗಿ ಬರೋದಿಲ್ಲ. ಅವ್ರಿಗೇನಿದ್ರು ಮುಸ್ಲಿಮರ ವಿರುದ್ಧ ಕೆಟ್ಟ ಕೊಳಕ ರೀತಿಯಲ್ಲಿ ನಡ್ಕೊಳ್ಬೇಕು. ಆದರೆ ಈ ಹಿಂದೂ ಹುಡುಗರು ಈ ರೀತಿ ನಡ್ಕೊಂಡ್ಬಿಟ್ರಲ್ಲ, ಹೊಟ್ಟೆ ಉರ್ದೋಗಿರುತ್ತೆ ಇವ್ರಿಗೆ. ಇದೇನಿದು, ಏನು ನೋಡ್ತಾ ಇದ್ದೀವಿ ನಾವು? ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಅಂತೆಲ್ಲ ಇವರು ಒಳಗೊಳಗೆ ಒಂದು ಡೈಲಾಗ್ಗಳನ್ನು ಹೊಡ್ಕೊಂಡಿರ್ತಾರೆ. ಬಟ್ ಅಲ್ಲಿದ್ದಂತಹ ಹಿಂದೂ ವಿದ್ಯಾರ್ಥಿಗಳು ಮಾನವೀಯತೆಯನ್ನು ಮೆರೆದಿದ್ದಾರೆ. ನಿಜವಾದ ಭಾರತವನ್ನು ತೋರಿಸಿದ್ದಾರೆ. ದಿಸ್ ಈಸ್ ದ ಟ್ರೂ ಇಂಡಿಯಾ ಅಂತ ತೋರಿಸಿದ್ದಾರೆ.
ಶತಮಾನಗಳಿಂದ ನಮ್ಮ ದೇಶದಲ್ಲಿ ಹೀಗೆ ಬಂದಿರೋದು. ಮುಸ್ಲಿಮರು, ಹಿಂದೂಗಳು, ಜೈನರು, ಕ್ರೈಸ್ತರು, ಬೌದ್ಧರು, ಪ್ರತಿಯೊಂದು ಧರ್ಮಕ್ಕೆ ಸಂಬಂಧಪಟ್ಟವರು ಸಹ ಅಣ್ಣ ತಮ್ಮಂದಿರ ಹಾಗೇನೆ ಬದುಕೊಂಡು ಬಂದಿರೋದು. ಆ ಅಯೋಗ್ಯ ಅದ್ವಾನಿ ಅವನ ರಾಜಕೀಯ ತೆವಲಿಗೆ ಈ ದೇಶಕ್ಕೆ ಬೆಂಕಿ ಹಚ್ಚೋದಕ್ಕೆ ಶುರು ಮಾಡಿದ್ನಲ್ಲ 1990ರ ದಶಕದಲ್ಲಿ. ಆವಾಗಿನಿಂದ ಅದು ಹೊಡಿತಾ ಬಂತು. 2014ರ ನಂತರ ನರೇಂದ್ರ ಮೋದಿ ಆಡಳಿತಕ್ಕೆ ಬಂದ ನಂತರ ಅದು ಉತ್ತುಂಗಕ್ಕೆ ಹೋಗಿ ಇವತ್ತು ಇವರು ಹಿಂದೂ ಮುಸ್ಲಿಂ, ಪ್ರತಿ ವಿಚಾರದಲ್ಲಿ ಹಿಂದೂ ಮುಸ್ಲಿಂ ಅವರು ಇವರು ಅಂತಾಗಿದೆ. ಅಷ್ಟೆಲ್ಲ ಮಾಡಿದ್ನಲ್ಲ ಅದ್ವಾನಿ, ಕೊನೆಗೆ ಏನ್ ಸಿಕ್ತು? ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣನೇ ತೆಗೆದು ತಿಪ್ಪೆಗೆ ಎಸ್ಬಿಟ್ರು ಅದ್ವಾನಿನ. ಮಾರ್ಗದರ್ಶಕ್ ಮಂಡಲ್ ಅಂತ ಅಲ್ಲೊಂದು ಮಾಡಿದ್ದೀವಿ, ವೃದ್ಧಾಶ್ರಮದ ರೀತಿಯಲ್ಲಿ. ಅಲ್ಲಿ ಬಿದ್ದಿರಬೇಕು, ಇಲ್ಲ ಮನೇಲಿರ್ಬೇಕು ಅಂತ. ಅಷ್ಟೇ, ಮುಗೀತು, ಏನು ಸಿಗ್ಲಿಲ್ಲ. ಬಟ್ ಆತ ಈ ದೇಶಕ್ಕೆ ಕೊಟ್ಟಂತಹ ಪೆಟ್ಟು ಇವತ್ತಿಗೂ ಸಹ ಅದೇ ಉತ್ತುಂಗಕ್ಕೆ ಹೋಗಿರೋದು. ಅವತ್ತು ಶುರುವಾದ ಕ್ಯಾನ್ಸರ್ ಇವತ್ತು 3rd ಸ್ಟೇಜು 4th ಸ್ಟೇಜ್ವರೆಗೂ ಹೋಗ್ತಾ ಇದೆ. ಹಾಗಾಗಿ ಇಂತಹ ಘಟನೆಗಳು ನಡೆದಾಗ ನಾವು ನಿಮ್ಮ ಮುಂದೆ ತಿಳಿಸ್ಬೇಕು, ದೇಶಕ್ಕೆ ತಿಳಿಸ್ಬೇಕು, ನಿಜವಾದ ಭಾರತ ಏನು ಅಂತ ತೋರಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಹಾಗಾಗಿ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಮುಂದೆ ಇಡ್ತಿರುವಂಥದ್ದು ಅಷ್ಟೇ. ಇನ್ನೇನು ಅದು ಇದರಲ್ಲಿ ದೊಡ್ಡ ಇದೇನೂ ಇಲ್ಲ. ಅಷ್ಟೇ, ನಾವೆಲ್ಲ ಅಣ್ಣ ತಮ್ಮಂದಿರು, ಒಬ್ಬರಿಗೊಬ್ಬರು ಸಹಕಾರಿಯಾಗಿ ಸಹಬಾಳ್ವೆ ನಡೆಸ್ಕೊಂಡು ಹೋಗ್ಬೇಕು. ಆಗ ಮಾತ್ರ ಶಾಂತಿ, ನೆಮ್ಮದಿ ಎಲ್ಲ ಇರುತ್ತೆ ದೇಶದಲ್ಲಿ. ಪ್ರಗತಿನೂ ಕಾಣ್ತೀವಿ, ಅಭಿವೃದ್ಧಿನೂ ಕಾಣ್ತೀವಿ. ಸೂಪರ್ ಪವರು, ವಿಶ್ವಗುರು ಏನೇನೋ ಹೇಳ್ತೀವಲ್ಲ, ಅದು ಆಗ ಮಾತ್ರ ಸತ್ಯ. ಎಲ್ಲ ಒಟ್ಟಾಗಿ ಹೋಗಿ ದುಡಿದ್ರೇನೆ ಸಾಧ್ಯ, ಎಲ್ಲ ಒಟ್ಟಾಗಿ ಬದುಕಿದ್ರೇನೆ ಸಾಧ್ಯ. ಒಬ್ರಿಗೊಬ್ರು ಕಚ್ಚಾಡ್ಕೊಂಡಿದ್ರೆ ಸಾಧ್ಯ ಇಲ್ಲ. ಸೊ ಈ ಘಟನೆ, ಲಕ್ನೋ ವಿಶ್ವವಿದ್ಯಾಲಯದ ಈ ಘಟನೆ ಅದಕ್ಕೆ ಒಂದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ. ಏನು ರಿಯಲ್ ಇಂಡಿಯಾ ಅದಕ್ಕೊಂದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಅಷ್ಟೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ.